ಕಾಂತಿ ಒಂದು ಹಾರವನ್ನು ಖರೀದಿಸುತ್ತಾಳೆ. ಹಾರಕ್ಕೆ ಹಣ ಪಾವತಿಸಿ 72 ರೂಪಾಯಿಗಳು ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ GST ಅನ್ನು ಪಾವತಿಸುತ್ತಾಳೆ. ಸರಕು ಮತ್ತು ಸೇವಾ ತೆರಿಗೆಯ ದರ 6%. ತೆರಿಗೆ ವಿಧಿಸುವ ಮೊದಲು ಹಾರದ ಮೂಲ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಳ್ಳೋಣ. ಮೊದಲಿಗೆ ನಾವು ಹಾರದ ಬೆಲೆಯನ್ನು ಕಂಡುಹಿಡ್ಕೊಳ್ಬೇಕಾಗಿರುವ ಕಾರಣ ಅದನ್ನ X ಅಂತ ಪರಿಗಣಿಸೋಣ. ಮತ್ತು GSTಯ ದರ ಬಂದು 6% ಅಂತ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಾಂತಿ 72 ರೂಪಾಯಿಗಳನ್ನು GST ಅಂತೆ ಕಟ್ಟಿರ್ತಾಳೆ ಅಂತ ತಿಳಿದಿದೆ ನಮಗೆ. ನೀವು ಇಲ್ಲಿ ಗಮನಿಸಬೇಕಾಗಿರುವ ವಿಚಾರ ಏನು ಅಂದ್ರೆ, ಈ ಮೂಲ ದರದ 6% ಬಂದು 72 ರೂಪಾಯಿಗಳಾಗಿರುತ್ತೆ. ಅಂದ್ರೆ Xನ 6% ಬಂದು 72 ರೂಪಾಯಿಗಳಾಗಿರುತ್ತೆ. ಹಾಗಾಗಿ 6/100 ಇಂಟು X ಬಂದು 72 ರೂಪಾಯಿಗಳನ್ನು ಕೊಡ್ತಿರುತ್ತೆ. ಈಗ ನಾವು X ಏನು ಅಂತ ಕಂಡುಹಿಡ್ಕೊಳ್ಬೇಕಾಗಿರುವ ಕಾರಣ ಈ 6/100 ನಾವು ಬಲಬದಿಗೆ ಸ್ಥಾನಾಂತರ ಮಾಡಬೇಕು. ಈ ಎಡಬದಿಯಲ್ಲಿರುವ /100 ನಾವು ಬಲಬದಿಗೆ ತಗೊಳ್ಬೇಕು ಅಂದ್ರೆ ನಾವು ಎರಡೂ ಕಡೆಯಿಂದ 100ರಿಂದ ಗುಣಿಸ್ಕೊಳ್ಬೇಕು. ಅದೇ ರೀತಿ ಈ ಇಂಟು 6 ನಾವು ಬಲಬದಿಗೆ ಸ್ಥಾನಾಂತರ ಮಾಡಬೇಕು ಅಂದ್ರೆ ಎರಡೂ ಬದಿಯಲ್ಲಿ ನಾವು 6ರಿಂದ ಭಾಗಿಸ್ಕೊಳ್ಬೇಕು. ಈ ರೀತಿ ಸ್ಥಾನಾಂತರ ಮಾಡೋದು ನೀವು ಇಂದಿನ ತರಗತಿಗಳಲ್ಲಿ ಕಲ್ತಿರ್ತೀರಾ. ಹಾಗಾಗಿ ನೀವು ಗಮನಿಸಬಹುದು, ಇಲ್ಲಿ ಎಡಬದಿಯಲ್ಲಿ 6/100 ಮಾಯ ಆಗಿ ಬಲಬದಿಯಲ್ಲಿ ಬಂದಿದೆ. ಹಾಗಾಗಿ X ನ ಮೌಲ್ಯ ಎಷ್ಟಾಗಿರುತ್ತೆ? 72 ಇಂಟು 100 ಡಿವೈಡೆಡ್ ಬೈ 6. 6 1 6, 6 12 72. X ನ ಮೌಲ್ಯ ಬಂದು 12 ಇಂಟು 100, ಹಾಗಾಗಿ 1200 ರೂಪಾಯಿಗಳು. ಹಾರದ ಮೂಲ ಬೆಲೆ ಬಂದು 1200 ರೂಪಾಯಿಗಳು ಅಂತ ಗೊತ್ತಾಯ್ತು. ಈಗ ನಿಮಗೆ ಸಿಕ್ಕಿರೋ ಉತ್ತರ ಸರಿನಾ ತಪ್ಪಾ ಅಂತ ಗೊಂದಲ ನಿಮ್ಗಿದ್ರೆ ನೀವೇನ್ ಮಾಡ್ಬೇಕು? ಈ 1200 ರೂಪಾಯಿನ 6%ವನ್ನು ಕಂಡುಹಿಡಿಬೇಕು. ಹಾಗೆ ಕಂಡುಹಿಡಿದಾಗ ನಿಮ್ಗೆ 72 ರೂಪಾಯಿಗಳು ಸಿಕ್ಕಿತ್ತು ಅಂದ್ರೆ ನಿಮ್ಮ ಉತ್ತರ ಸರಿ ಅಂತ ಅರ್ಥ. ಸಿಕ್ಲಿಲ್ಲ ಅಂದ್ರೆ ನಿಮ್ಮ ಉತ್ತರ ತಪ್ಪು ಅಂತ ಅರ್ಥ. ಈಗ ಒಂದ್ಸತಿ ಪರಿಶೀಲನೆ ಮಾಡಿ ನೋಡೋಣ. 1200ನ 6% ಎಷ್ಟು ಅಂತ. ನಮಗೆ 6 ಇಂಟು 12 ಸಿಕ್ಕುತ್ತೆ, ಅದು 72 ರೂಪಾಯಿಗಳು. ಹಾಗಾಗಿ ನಮಗೆ ಸಿಕ್ಕಿರುವ ಉತ್ತರ ಹಾರದ ಮೂಲ ಬೆಲೆ ಬಂದು 1200 ರೂಪಾಯಿಗಳು ಅನ್ನೋದು ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ಒಂದು ರಿಯಾಯಿತಿ ಮೇಲಿನ ಪ್ರಶ್ನೆಯನ್ನು ಗಮನಿಸೋಣ. ಒಂದು ಅಂಗಡಿಯಲ್ಲಿ ಜೀನ್ಸ್ನ ಮೇಲೆ 25% ರಿಯಾಯಿತಿ ಇದೆ. ಈ ರಿಯಾಯಿತಿಯೊಂದಿಗೆ ಒಂದು ಜೀನ್ಸ್ನ ಬೆಲೆ 1500 ರೂಪಾಯಿಗಳು. ಜೀನ್ಸ್ನ ಮೂಲ ಬೆಲೆ ಎಷ್ಟು ಅಂತ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ಮತ್ತೆ ನಾವು ಜೀನ್ಸ್ನ ಮೂಲ ಬೆಲೆಯನ್ನು X ಅಂತ ಪರಿಗಣಿಸೋಣ. ರಿಯಾಯಿತಿಯ ದರವನ್ನು ಕೊಟ್ಟಿದ್ದಾರೆ, 25% ರಿಯಾಯಿತಿ ಇದೆ ಅಂತ. ಮತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ, ರಿಯಾಯಿತಿಯ ನಂತರ ಜೀನ್ಸ್ನ ಬೆಲೆ 1500 ರೂಪಾಯಿಗಳು. ಅಂದ್ರೆ ಈ X ರೂಪಾಯಿಗಳಲ್ಲಿ 25%ವನ್ನು ಕಳೆದ್ರೆ ನಮಗೆ 1500 ರೂಪಾಯಿಗಳು ಸಿಕ್ಕತ್ತೆ ಅಂತ. ಹಾಗಾಗಿ ಮೂಲ ಬೆಲೆ X ಮೈನಸ್ 25%. ಯಾವುದರ 25%? X ನ 25% ನಾವು ಕಳೆದ್ರೆ 1500 ರೂಪಾಯಿಗಳು. ಹಾಗಾಗಿ X ಮತ್ತೆ X ಎರಡು ಪದಗಳಲ್ಲಿ ಇರೋದ್ರಿಂದ X ಅನ್ನ ಕಾಮನ್ ತಗೊಳ್ಳೋಣ. ಆಗ ನಮಗೆ 1 ಮೈನಸ್ 25 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 1500 ಸಿಕ್ಕತ್ತೆ. ಈಗ ಎಡಬದಿಯಲ್ಲಿ ಲಾಸವನ್ನು ಕಂಡುಕೊಳ್ಳೋಣ. 1 ಮತ್ತು 100ರ ಲಾಸಹ ಬಂದು 100. ಆದ ಕಾರಣ X ಇಂಟು 100 ಮೈನಸ್ 25 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 1500. 100ರಲ್ಲಿ 25ನ್ನ ಕಳೆದ್ರೆ 75. ಹಾಗಾಗಿ 75 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 1500. ಮತ್ತೆ ನಾವು X ಎಷ್ಟು ಅಂತ ಕಂಡುಕೊಳ್ಬೇಕಾಗಿದೆ. ಅಂದ್ರೆ ಜೀನ್ಸ್ನ ಮೂಲ ಬೆಲೆ ಎಷ್ಟು ಅಂತ ಕಂಡುಕೊಳ್ಬೇಕು. ಆದ್ರಿಂದ 75 ಡಿವೈಡೆಡ್ ಬೈ 100ನ್ನ ನಾವು ಸ್ಥಾನಾಂತರ ಮಾಡಬೇಕು, ಅಂದ್ರೆ ಬಲಗಡೆಗೆ ಕಳಿಸ್ಬೇಕು.
ಒಮ್ಮೆ ವಿಡಿಯೋನ ಇಲ್ಲೇ ಪಾಸ್ ಮಾಡಿ 75 ಡಿವೈಡೆಡ್ ಬೈ 100 ಸ್ಥಾನಾಂತರ ಮಾಡಿ ನೋಡಿ. ಮಾಡಿದ್ದೀರಾ ಅಂತ ಭಾವಿಸ್ತೇನೆ. ಎರಡೂ ಕಡೆಗಳಲ್ಲಿ 100ರಿಂದ ಗುಣಿಸ್ಕೊಳ್ಬೇಕು ಮತ್ತು 75ರಿಂದ ಭಾಗಿಸ್ಕೊಳ್ಬೇಕು. ಬಲಬದಿಯಲ್ಲಿ 100 ಡಿವೈಡೆಡ್ ಬೈ 75 ಇರುತ್ತೆ, ಎಡಬದಿಯಲ್ಲಿ 100 100 ರದ್ದಾಗತ್ತೆ, 75 ಡಿವೈಡೆಡ್ ಬೈ 75 ರದ್ದಾಗತ್ತೆ. ಹಾಗಾಗಿ ಎಕ್ಸ್ ನ ಮೌಲ್ಯ ಎಷ್ಟಾಗಿರುತ್ತೆ? 75 ಒಂದ್ಲಿ 75, 75 20ಲಿ 1500. ಜೀನ್ಸ್ನ ಮೂಲ ಬೆಲೆ ಬಂದು 2000 ರೂಪಾಯಿಗಳಾಗಿರುತ್ತೆ. ಮತ್ತೆ ನಿಮಗೆ ಗೊಂದಲ ಬರ್ಬೋದು, ನನಗೆ ಸಿಕ್ಕಿರೋ ಉತ್ತರ ಸರಿನಾ ತಪ್ಪಾ ಅಂತ. ಆಗ ನೀವೇನ್ ಮಾಡ್ತೀರಾ? ಈ 2000 ರೂಪಾಯಿಗಳಲ್ಲಿ 25% ಕಳೆದು ನೋಡ್ತೀರಾ. ಆಗ 1500 ರೂಪಾಯಿಗಳು ಸಿಕ್ತು ಅಂದ್ರೆ ನಿಮಗೆ ಸಿಕ್ಕಿರೋ ಉತ್ತರ ಸರಿ ಅಂತ ಅರ್ಥ. ಸಿಕ್ಲಿಲ್ಲ ಅಂದ್ರೆ ತಪ್ಪು ಅಂತ ಅರ್ಥ. ಮಾಡಿ ನೋಡೋಣ. 2000 ರೂಪಾಯಿಗಳಲ್ಲಿ ನಾವು 25%, ಯಾವುದರ 25%? 2025%ವನ್ನು ಕಳೆದು ನೋಡೋಣ, ನಮ್ಗೆ 1500 ರೂಪಾಯಿ ಸಿಕ್ಕತ್ತಾ ಅಂತ. ನಮಗೆ 2000 ಮೈನಸ್ 500 ರೂಪಾಯಿಗಳು ಸಿಕ್ಕತ್ತೆ. ಅದು ಬಂದು 1500 ರೂಪಾಯಿಗಳು. ಇದು ಬಂದು ರಿಯಾಯಿತಿಯ ನಂತರ ನಮಗೆ ಕೊಟ್ಟಿದ್ದ ಒಂದು ಬೆಲೆ. ಆದ ಕಾರಣ ನಮಗೆ ಸಿಕ್ಕಿದ್ದ ಜೀನ್ಸ್ನ ಮೂಲ ಬೆಲೆ 2000 ರೂಪಾಯಿಗಳು ಅನ್ನೋದು ಒಂದು ಸರಿಯಾದ ಉತ್ತರ ಆಗಿರುತ್ತೆ.